या देवी सर्वभूतेषु शक्तिरूपेण संस्थिता ನಮಸ್ತಸ್ಯೇ 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 ನಮೋ ನಮಃ. ನಮಸ್ಕಾರ ವೀಕ್ಷಕರೇ. ತುಲಾರಾಶಿಯವರಿಗೆ ಜುಲೈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ತೃತೀಯ ಮತ್ತು ಷಷ್ಠಮಾಧಿಪತಿಯಾದ ಗುರು ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಹೆಚ್ಚು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಈ ಪ್ರಯತ್ನಕ್ಕೆ ಖಂಡಿತವಾಗಿ ನಿಮ್ಮ ವೃತ್ತಿಯಲ್ಲಿ ಒಳ್ಳೆ ಪ್ರಗತಿಯನ್ನು ಕಾಣ್ತೀರಾ. ಆದರೆ ಗುರುವಿನ ಪೂರ್ಣವಾಗಿ ಬಲ ಸಿಗಬೇಕಾದ್ರೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಧರ್ಮವನ್ನು ಪಾಲಿಸಬೇಕಾಗುತ್ತೆ. ಆಗ ಗುರುವಿನ ಸಂಪೂರ್ಣ ಆಶೀರ್ವಾದವು ನಿಮಗೆ ಲಭ್ಯವಾಗುತ್ತೆ. ವೃತ್ತಿಯಲ್ಲಿ ಹೆಚ್ಚು ಯಶಸ್ಸನ್ನು ಗುರು ತಂದುಕೊಡ್ತಾನೆ. ಸಮಾಜದಲ್ಲಿ ನಿಮ್ಮ ಗುರುತು ಜಾಸ್ತಿ ಆಗುತ್ತೆ. ನಿಮ್ಮ ಬಾಸ್ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಗುರುತಿಸಿ ತಾವಾಗಿಯೇ ಬಂದು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸುತ್ತಾರೆ. ನಿಮ್ಮ ಕರಿಯರ್ ಬೆಳವಣಿಗೆಗೆ ಅವರೇ ಬೆಂಬಲವಾಗಿ ನಿಲ್ಲುತ್ತಾರೆ. ಅವಕಾಶಗಳು ಮುಂದೆ ಸಿಗ್ತಾ ಹೋಗುತ್ತೆ. ಜೂನ್ 29ರಂದು ಕರ್ಮಸ್ಥಾನದಲ್ಲಿ ಬುಧ ಬಂದು ಹಿಮ್ಮುಖ ಚಲನೆ ಅಂದರೆ ವಕ್ರನಾಗ್ತಾನೆ. ಹಿಮ್ಮುಖ ಚಲನೆಯಲ್ಲಿದ್ದಾಗ ಈ ಸಂದರ್ಭದಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡುವಾಗ ಸರಿಯಾಗಿ ಇದೆಯಾ ಅಂತ 2 ಸಾರಿ ನೀವು ಚೆಕ್ ಮಾಡಬೇಕಾಗುತ್ತೆ. 2-3 ಸಾರಿ ಚೆಕ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಾಗಲ್ಲ ಮತ್ತು ಯಾವುದೇ ಮಾತುಕತೆಯಲ್ಲಿ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದೆ. ಹಳೆಯ ಬಾಕಿ ಪೆಂಡಿಂಗ್ ಕೆಲಸವನ್ನು ಕಂಪ್ಲೀಟ್ ಮಾಡಿ. ಈ ಸಮಯದಲ್ಲಿ ಹೊಸದಾಗಿ ಯಾವುದೇ ಪ್ರಾಜೆಕ್ಟ್ಗಳನ್ನು ಶುರು ಮಾಡೋಕ್ಕೆ ಹೋಗಬೇಡಿ. ಜುಲೈ 16ನೇ ತಾರೀಕುವರೆಗೂ ನಿಮ್ಮ ಲಾಭಸ್ಥಾನಾಧಿಪತಿ ಸೂರ್ಯ ಬಂದು ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಆಫೀಸ್ನಲ್ಲಿ ಹೇಳಬೇಕಾದ್ರೆ ಎಲ್ಲರ ಎದುರು ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು. ಹಿರಿಯ ಅಧಿಕಾರಿಗಳಿಂದ ಅಥವಾ ಬಾಸ್ ಕಡೆಯಿಂದ ನಿಮಗೆ ಗೌರವ ಸಿಗುತ್ತೆ. ಬಿಸ್ನೆಸ್ ಮಾಡೋರಿಗೆ ನಿಮ್ಮ ಕ್ಲೈಂಟ್ ಇರ್ತಾರಲ್ವಾ ಅಥವಾ ಕಸ್ಟಮರ್ ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಹೆಚ್ಚಾಗುತ್ತೆ. ಇದರಿಂದ ಹೊಸ ಡೀಲ್ ಮತ್ತು ದೊಡ್ಡ ಡೀಲ್ಗಳು ನಿಮ್ಮ ಕೈ ಸೇರಬಹುದು. ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಇಂಪಾರ್ಟೆಂಟ್ ಜವಾಬ್ದಾರಿಗಳು ನಿಮಗೆ ಸಿಗಲಿವೆ. ಲೀಡರ್ಶಿಪ್ ರೋಲ್ ಸಿಗುವ ಸಾಧ್ಯತೆಯೂ ಇರುತ್ತೆ ಸೂರ್ಯ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದಾಗಿ. ಜುಲೈ 16 ನಂತರ ಸೂರ್ಯ ಬಂದು ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಸಂಚಾರ ಮಾಡುವಾಗ ಬುಧ ಬಂದು ಹಿಮ್ಮುಖ ಚಲನೆಯಲ್ಲಿ ಇರ್ತಾನೆ. ಬುಧ ನೋಡಿ ವಕ್ರನಾಗಿರ್ತಾನಲ್ವಾ, ಆ ಸಮಯದಲ್ಲಿ ಸೂರ್ಯ ಕರ್ಮಸ್ಥಾನಕ್ಕೆ ಬರೋವಾಗ ಬುಧ ಅಸ್ತನಾಗ್ತಾನೆ. ಜೊತೆಗೆ ಗುರು ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಗುರುನು ಅಸ್ತನಾಗ್ತಾನೆ. ಜುಲೈ 14ರಿಂದ ಆಗಸ್ಟ್ 13ನೇ ತಾರೀಕುವರೆಗೂ ಗುರು ಅಸ್ತನಾಗ್ತಾನೆ ಸೂರ್ಯ ಹತ್ರ ಬರೋದ್ರಿಂದಾಗಿ. ಈ ಸಮಯದಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ನೀವು ಪ್ರಾರಂಭ ಮಾಡೋದನ್ನು ತಪ್ಪಿಸ್ಬೇಕು ಗುರು ಅಸ್ತನಾಗೋದ್ರಿಂದ. ಕರ್ಮಸ್ಥಾನದಲ್ಲಿ ಗುರು ಮತ್ತು ಭಾಗ್ಯಸ್ಥಾನದಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಸಿಗಲಿವೆ. ಸೀನಿಯರ್ಸನ್ನು ಭೇಟಿಯಾಗಿ, ಸೀನಿಯರ್ಸ್ ಇರ್ತಾರಲ್ವ ಅವರನ್ನು ನೀವು ಭೇಟಿ ಮಾಡ್ತೀರಾ. ಅವರ ಸಲಹೆಗಳಿಂದ ನೀವು ಸರಿಯಾದ ಹಾದಿಯಲ್ಲಿ ಸಾಗಲು ಸಹಾಯ ಆಗುತ್ತೆ ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಯಶಸ್ಸು ನೀವು ನೋಡಬಹುದು. ಮನೆಯಲ್ಲಿ ತಂದೆ ತಾಯಿಯ ಮಾತನ್ನು ನೀವು ಮೀರಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಪಾಲಿಸಿದ್ರೆ ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಮುಂದೆ ಬರ್ತೀರಾ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಭಾಗ್ಯಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಆದಾಯದಲ್ಲಿ ನೀವು ಸ್ಥಿರತೆಯನ್ನು ಕಾಣಬಹುದು ಮತ್ತು ನಿಮ್ಮ ಸ್ನೇಹಿತನಿಂದ ಅಥವಾ ಬಾಸ್ ಕಡೆಯಿಂದ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅವರಿಂದನೂ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಪೋರ್ಟ್ ಸಿಗುತ್ತೆ. ಈ ಸಮಯದಲ್ಲಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡಬೇಕಂತ ನೀವು ಖರ್ಚು ಮಾಡುವ ಸಾಧ್ಯತೆ ಇದೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಧನಸ್ಥಾನಾಧಿಪತಿ ಕುಜ ಬಂದು ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ದೊಡ್ಡ ಹಣಕಾಸಿನ ಕಮಿಟ್ಮೆಂಟ್ ಮಾಡೋದು ನೀವು ತಪ್ಪಿಸ್ಬೇಕು. ಸರಿಯಾಗಿ ಲೆಕ್ಕಾಚಾರವನ್ನು ಹಾಕಿ ದುಡ್ಡಿನ ಮೇಲೆ ಗಮನ ವಹಿಸ್ಬೇಕು. ನೀವು ಖರ್ಚಿನ ಮೇಲೆ ಗಮನ ವಹಿಸಬೇಕು. ಅಷ್ಟಮದಲ್ಲಿ ಕುಜ ನಿಮ್ಮ ವಾಕ್ಸ್ಥಾನಾಧಿಪತಿ ಕುಜ ಆಗ್ತಾನೆ. ಧನಸ್ಥಾನಾಧಿಪತಿನೂ ಕುಜಾನೆ. ಅಷ್ಟಮದಲ್ಲಿದ್ದು ಅಲ್ಲಿಂದ ದೃಷ್ಟಿ ನಿಮ್ಮ ವಾಕ್ಸ್ಥಾನದ ಮೇಲೆ ಇರೋದ್ರಿಂದ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡೋದು ತುಂಬಾ ಅಗತ್ಯ.
ಇಲ್ಲಾಂದರೆ ಬಿಸ್ನೆಸ್ನಲ್ಲಿ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗಬಹುದು. ಅದರಿಂದ ತಾಳ್ಮೆಯಿಂದ ವ್ಯವಹರಿಸಬೇಕು ಈ ಸಮಯದಲ್ಲಿ ನೀವು. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಬಂದು ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ ಜೂಲೈ 4ರಂದು. ನಿಮ್ಮ ಆದಾಯ ದುಪ್ಪಟ್ಟು ಆಗುತ್ತೆ ಮತ್ತು ಹಳೆಯ ಯೋಜನೆಗಳಿಂದ ಲಾಭ ಕೂಡ ಗಳಿಸ್ಕೊತೀರ. ಆದರೆ ಶುಕ್ರ ಕೇತುವಿನ ಜೊತೆ ಸಂಚಾರವನ್ನು ಮಾಡೋದ್ರಿಂದಾಗಿ ಸಂಬಂಧಗಳಲ್ಲಿ ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಮತ್ತು ವಾದಗಳು ಆಗೋ ಸಾಧ್ಯತೆ ಇದೆ. ತಾಳ್ಮೆಯಿಂದ ಕಮ್ಯುನಿಕೇಷನ್ ಮಾಡಿದರೆ ಸಂಗಾತಿಯ ಜೊತೆ ಸಂತೋಷವನ್ನು ನೀವು ಕಾಪಾಡಿಕೊಳ್ಳಬಹುದು. ಷಷ್ಠಮದಲ್ಲಿ ಶನಿಯ ಸಂಚಾರ ನಿಮ್ಮ ಲಾಂಗ್ ಟರ್ಮ್ ಯೋಜನೆಗಳಿಗೆ ಶಕ್ತಿಯನ್ನು ನೀಡ್ತಾನೆ. ಕಾಂಪಿಟೇಟರ್ಸ್ ಇರ್ತಾರಲ್ವ, ಪ್ರತಿಸ್ಪರ್ಧಿಗಳು, ಅವರಿಗಿಂತ ನೀವು ಒಂದು ಹೆಜ್ಜೆ ಮುಂದೆ ಇರೋಕ್ಕೆ ಶನಿ ಸಹಾಯ ಮಾಡ್ತಾನೆ. ಆದರೆ ನೀವು ಮೈಂಡ್ಗೆ ಸ್ಟ್ರೆಸ್ ಮಾಡಿಕೊಳ್ಳದೆ ಮತ್ತು ಯಾವುದೇ ಕೆಲಸದಲ್ಲಿ ಲೇಜಿನೆಸ್ ಪಡದೆ ಪ್ರತಿ ಕೆಲಸವನ್ನು ಅಂದುಕೊಂಡ ಹಾಗೆ ಟೈಮ್ಗೆ ಮುಗಿಸೋದ್ರಿಂದ ನಿಮಗೆ ಸಮಸ್ಯೆ ಆಗಲ್ಲ. ನಿಮಗೆ ಡೌನ್ ಮಾಡೋಕ್ಕೆ ಪ್ರಯತ್ನಿಸಿದವರೇ ನಿಮ್ಮ ಶಿಸ್ತನ್ನು ಕಂಡು ಶರಣಾಗುತ್ತಾರೆ. ಈ ಸಮಯದಲ್ಲಿ ನಿಮ್ಮ ಸ್ಥಾನ ಮತ್ತಷ್ಟು ಗಟ್ಟಿಯಾಗುತ್ತೆ. ಪಂಚಮದಲ್ಲಿ ರಾಹುವಿನ ಸಂಚಾರ ಯಾರ ಮೇಲಾದರೂ ಸಡನ್ನಾಗಿ ಅಟ್ರಾಕ್ಷನ್ ಆಗಬಹುದು. ಆದರೆ ನೀವು ಅವಸರ ಪಡದೆ ಎಚ್ಚರದಿಂದ ಇರೋದು ಅಗತ್ಯ. ಮತ್ತು ವಿದ್ಯಾರ್ಥಿಗಳೂ ಅಷ್ಟೇ, ಪ್ರತಿದಿನದ ರೂಟೀನ್ ಎಷ್ಟು ಅದು ಸಬ್ಜೆಕ್ಟ್ ಏನೇನು ಕಂಪ್ಲೀಟ್ ಪ್ರತಿದಿನದ ರೂಟೀನಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನ ಅಪ್ ಟು ಡೇಟ್ ಕಂಪ್ಲೀಟ್ ಮಾಡಬೇಕೋ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಸ್ವಲ್ಪ ಕಾನ್ಸಂಟ್ರೇಷನು ಕಮ್ಮಿ ಆಗುತ್ತೆ. ಅದರಿಂದ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮಗೆ ಮುಂದೆ ಬರುವ ನಿಮ್ಮ ರಾಶಿಯ ವಿಡಿಯೋಸ್ಗಳ ನೋಟಿಫಿಕೇಷನ್ ಬರುತ್ತೆ. ಅಷ್ಟಮದಲ್ಲಿ ಕುಜನ ಸಂಚಾರ ಇರೋದ್ರಿಂದಾಗಿ ನಿಮಗೆ ಬ್ಯಾಕ್ ಪೇನ್ ಬರುವ ಸಾಧ್ಯತೆ ಇದೆ ಮತ್ತು ಅತಿಯಾದ ಕೆಲಸದ ಪ್ರೆಷರಿಂದ ಆಯಾಸನೂ ಅನ್ನಿಸ್ಬೋದು. ಸಾಕಷ್ಟು ನೀರನ್ನು ಕುಡಿಯೋದ್ರಿಂದಾಗಿ ಕಿಡ್ನಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆನೂ ಏನೂ ಆಗಲ್ಲ. ಅದರಿಂದ ಚೆನ್ನಾಗಿ ನೀರು ಕುಡೀರಿ ಮತ್ತು ಎಕ್ಸಸೈಸ್ ಮಾಡಿ ಅಥವಾ ವಾಕಿಂಗ್ ಆದರೂ ಮಾಡ್ಕೊಳ್ಳಿ. ಟೈಮ್ ಸರಿಯಾಗಿ ಊಟ ಮಾಡಿ, ವಿಶ್ರಾಂತಿಗೆ ಆದ್ಯತೆ ನೀಡಿ. ಪರಿಹಾರ ಬಂದು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಮನೆ ಹತ್ರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಧ್ಯಾನ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಧನ್ಯವಾದಗಳು.